ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಮಧುರವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಿದ್ದಾರೆ ಪ್ರಿಯರೇ. ದೇವರು ಮಾಡಿರುವಂತಹ ಉಪಕಾರವನ್ನ ನಾವು ಎಂದಿಗೂ ಕೂಡ ಮರೆಯಬಾರದು. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಿಂದ ನಾನು ವಂದಿಸುವವಳಾಗಿದ್ದೇನೆ. ಬನ್ನಿ ಹಾಗಾದ್ರೆ ಈ ದಿನದ ವಿಶೇಷವಾದಂಥ ದೇವರ ವಾಕ್ಯವನ್ನ ನಾವು ಧ್ಯಾನಿಸೋಣ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ ಅದರ 8ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ, ಆದುದರಿಂದ ಶೂರನಾಗಿ ಧೈರ್ಯದಿಂದಿರು, ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಪ್ರೀತಿಯ ದೇವ ಮಕ್ಕಳೇ, ಇವತ್ತು ಈ ದೇವರ ವಾಕ್ಯವು ನಮ್ಮೊಂದಿಗೆ ಮಾತನಾಡುವುದಾಗಿದೆ. ಏನಪ್ಪಾ ಅಂದ್ರೆ, ಎಷ್ಟೋ ಸಾರಿ ನಮ್ಮ ಜೊತೆಯಲ್ಲಿ ಯಾರು ಇಲ್ಲದಿರುವಾಗ ನಾವೇನಾಗ್ತೇವೆ, ಕಳವಳಕ್ಕೆ ಒಳಗಾಗ್ತೇವೆ ಪ್ರಿಯರೇ. ನಾವು ಚಿಂತೆ ಮಾಡ್ತೇವೆ, ನಾವು ಬೇಸತ್ತು ಹೋಗ್ತೇವೆ, ಅನೇಕ ಬಾರಿ ನಾವೇನ್ ಮಾಡ್ತೇವೆ, ಕುಗ್ಗಿ ಹೋಗ್ತೇವೆ ಪ್ರಿಯರೇ. ಆದರೆ ಈ ವಾಕ್ಯವು ನಮ್ಮೊಂದಿಗೆ ಮಾತನಾಡುವುದಾಗಿದೆ. ಏನಪ್ಪಾ ಅಂದ್ರೆ, ಆದದ್ದರಿಂದ ಶೂರನಾಗಿ ಧೈರ್ಯದಿಂದಿರು, ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು ಎಂಬುದಾಗಿ. ಪ್ರೀತಿಯ ದೇವ ಮಕ್ಕಳೇ, ಕಷ್ಟದಲ್ಲಿರುವಾಗ ಯಾರು ಕೂಡ ನಮ್ಮ ಸಹಾಯಕ್ಕೆ ಬರುವುದಿಲ್ಲ, ನಾವು ಬೇಸರದಲ್ಲಿರುವಾಗ ಯಾರು ಕೂಡ ನಮಗೆ ಧೈರ್ಯವನ್ನ ಹೇಳಲಿಕ್ಕೆ ಬರುವುದಿಲ್ಲ ಪ್ರಿಯರೇ. ಆದರೆ ಯೆಹೋವನು ತಾನೇ ನಮ್ಮ ಮುಂದುಗಡೆ ಹೋಗುವವನಾಗಿದ್ದಾನೆ, ಆತನು ನಮ್ಮ ಸಂಗಡ ಇರುವ ಆತನಾಗಿದ್ದಾನೆ ಪ್ರಿಯರೇ. ಆದ ಕಾರಣ ದೇವರೇ ಹೇಳುವವನಾಗಿದ್ದಾನೆ, ಧೈರ್ಯದಿಂದಿರು ಮಗಳೇ, ಎಂಬುದಾಗಿ. ನಿನ್ನನ್ನ ಅಪಜಯಕ್ಕೆ ನಾನು ಗುರಿ ಮಾಡುವುದಕ್ಕೆ ಬಿಡುವುದಿಲ್ಲ ಎಂಬುದಾಗಿ. ಹಾಲೆಲೂಯ. ಪ್ರೀತಿಯ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟ, ಸಂಕಟ, ನಷ್ಟಗಳು, ಹಿಂಸೆಗಳಾದರೂ ಕೂಡ ನಾವೇನ್ ಮಾಡಬಾರ್ದು, ಬೇಸತ್ತು ಹೋಗಬಾರ್ದು ಪ್ರಿಯರೇ. ಹಾಲೆಲೂಯ. ಎಷ್ಟೋ ದಿನಗಳ ನಂತರ ನಾನಿವತ್ತು ದೇವರ ವಾಕ್ಯವನ್ನ ಹೇಳಿ ಬಿಡ್ತಾ ಇದ್ದೇನೆ. ಯಾಕಂದ್ರೆ ಕಳೆದ ತಿಂಗಳಲ್ಲಿ ನಾನು ನನ್ನ ತಂದೆಯನ್ನ, ನನ್ನ ಸಭಾಪಾಲಕನನ್ನ ನಾನು ಕಳೆದುಕೊಂಡೆ. ಆದ್ರೆ ಆ ಬೇಸರ, ಅದೇ ಬೇಸರದಲ್ಲಿ ನಾನು ಇರುವುದಾದ್ರೆ ಮುಂದೆ ನಡೆಯುವಂತ ಸೇವೆಯನ್ನ ಯಾರು ಹೊತ್ಕೊಂಡು ಹೋಗ್ತಾರೆ? ಆದರೆ ಪ್ರೀತಿಯ ದೇವ ಮಕ್ಕಳೇ, ಮುಂದೆ ನಡೆಯುವಂತ ಸೇವೆಯನ್ನ ಹೊತ್ತುಕೊಂಡು ಹೋಗಲಿಕ್ಕೆ ದೇವರೇ ನಮಗೆ ಧೈರ್ಯವಾಗಿದ್ದಾನೆ, ದೇವರೇ ನಮ್ಮನ್ನ ನಡೆಸುವಾತನಾಗಿದ್ದಾನೆ ಎಂಬ ಭರವಸೆಯಿಂದ ಇಂದಿನಿಂದ ನಾನು ವಿಡಿಯೋವನ್ನು ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಪ್ರಿಯರೇ. ಹಾಗೆ ನಿಮ್ಮ ಜೀವಿತದಲ್ಲೂ ಕೂಡ ಎಷ್ಟೇ ಕಷ್ಟ, ಸಂಕಟ, ನಷ್ಟಗಳಿದ್ರೂ ಕೂಡ ನೀವು ದೇವರ ಮೇಲೆ ಇರುವಂತ ನಂಬಿಕೆಯನ್ನು ಯಾವತ್ತೂ ಕೂಡ ಕಳ್ಕೊಳ್ಳಬೇಡಿ ಪ್ರಿಯರೇ. ಈ ದೇವರ ವಾಕ್ಯದ ಮುಖಾಂತರವಾಗಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮೊಂದಿಗಿರಲಿ. ಗಾಡ್ ಬ್ಲೆಸ್ ಯು. ಆಮೆನ್.